ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಅವಲಕ್ಕಿನ ಉಪಯೋಗಿಸ್ಕೊಂಡು ಅವಲಕ್ಕಿ ಮತ್ತು ಆಲೂಗೆಡ್ಡೆ ಉಪಯೋಗಿಸಿ ಒಂದು ಕಟ್ಲೆಟ್ ಮಾಡೋಣ. ಇದನ್ನು ಡೀಪ್ ಫ್ರೈನಾರು ಮಾಡ್ಬೋದು ಅಥವಾ ಶಾಲೋ ಫ್ರೈನಾರು ಮಾಡ್ಬೋದು. ಈಗ ಮೊದಲಿಗೆ ನಾವು ಈ ಅವಲಕ್ಕಿನ ಸ್ವಲ್ಪ ಒಂದು 2-3 ಬಾರಿ ತೊಳ್ಕೊಂಡು ಅದನ್ನು ಸ್ವಲ್ಪ ನೆನೆಸೋಣ. ನೋಡಿ, 2 ಬಾರಿ ಅವಲಕ್ಕಿನ ತೊಳೆದು ಈ ರೀತಿ ಇಟ್ಟಿದೆ. ಇದಕ್ಕೆ ನೀರು ಹಾಕಿ ನೆನೆಸೋದೇನು ಬೇಡ, ತೊಳೆದಿರುವಂಥ ನೀರಿನಲ್ಲೇ ಇದು ನೆನೆಯುತ್ತೆ. ಅಲ್ಲಿವರೆಗೆ ನಾವು ಈಗ ಆಲೂಗೆಡ್ಡೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, 2 ಆಲೂಗೆಡ್ಡೆನ ನಾನು ಬೇಯಿಸಿದ್ದೀನಿ. ಈಗ ಅದನ್ನು ಸಣ್ಣದಾಗಿ ತುರ್ಕೊಳ್ಳೋಣ. ಇದನ್ನು ಸ್ಮ್ಯಾಶ್ ಮಾಡೋದೇನು ಬೇಡ, ಈ ರೀತಿ ಸ್ವಲ್ಪ ತುರ್ಕೊಳ್ಳೋಣ. ನೋಡಿ, ಈ ರೀತಿ ಬೇಯಿಸಿರುವಂಥ ಆಲೂಗೆಡ್ಡೆನ ತುರ್ಕೊಂಡಿದ್ದೀನಿ. ಈಗ ನೋಡಿ, ಅವಲಕ್ಕಿ ತೊಳೆದು ಇಟ್ಕೊಂಡಿದ್ವಲ್ಲ, ಈಗ ಇದಕ್ಕೆ ಆ್ಯಡ್ ಮಾಡೋಣ. ತುಂಬ ಹೆಚ್ಚು ನೆನೆಯೋದೇನು ಬೇಡ, ಉಪ್ಪಿಟ್ಟಿಗೆ ನಾವು ನೆನೆಸ್ತೀವಲ್ಲ ಅಷ್ಟು ನೆನೆಸೋದೇನು ಬೇಡ. ಈಗ ಆಲೂಗೆಡ್ಡೆ ಜೊತೆ ಈ ನೆನೆಸಿರೋಂಥ ಸ್ವಲ್ಪ ಅವಲಕ್ಕಿನ ಸ್ವಲ್ಪ ಹೊಂದ್ಕೊಳ್ಳೋ ರೀತಿ ಕಲಿಸ್ಬೇಕು. ತುಂಬ ನೆನೆದ್ರೆ ಏನಾಗುತ್ತೆ ಅಂದರೆ ತುಂಬಾ ಮುದ್ದೆ ಆಗುತ್ತೆ. ನನ್ನ ಈ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮ ಕಾಮೆಂಟ್ಗಳನ್ನು ತಿಳಿಸಿ, ಇದರಲ್ಲಿ ಏನು ಮಿಸ್ಟೇಕ್ ಆಗಿದೆ ಏನು ಅಂತ. ವಿಡಿಯೋಗಳನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಅವಲಕ್ಕಿನಲ್ಲಿ ಐರನ್ ಅಂಶ ಯಥೇಚ್ಛವಾಗಿರೋದ್ರಿಂದ ಈ ರೀತಿ ಹಲವು ತಿಂಡಿಗಳನ್ನು ಮಾಡಿ, ಅಂದರೆ ಕೇವಲ ಬರೀ ಉಪ್ಪಿಟ್ಟೆ ಮಾಡಿದ್ರೆ ಮಕ್ಕಳು ತಿನ್ನೋದಿಲ್ಲ. ಆಗ ಅದರ ಜೊತೆಗೆ ನಾವು ಏನು ಮಾಡಬೇಕು ಅಂದರೆ ಈ ರೀತಿ ಹಲವಾರು ತಿಂಡಿಗಳನ್ನ, ಇದಕ್ಕೆ ಸ್ವಲ್ಪ ತರಕಾರಿನೂ ಕೂಡ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಕಲಸಿಟ್ಕೊಂಡಿದ್ವಿ. ಈಗ ಇದಕ್ಕೆ ತುರಿದಿರುವಂಥ ಕ್ಯಾರೆಟ್ನ ಹಾಕೋಣ. ಅಂದರೆ ನೀವು ಇದಕ್ಕೆ ಕ್ಯಾಪ್ಸಿಕಮ್ಮನ್ನು ಹಾಕೊಬೋದು, ಸಣ್ಣದಾಗಿ ಕಟ್ ಮಾಡಿ. ಮತ್ತು ಬಟಾಣಿನೂ ಕೂಡ ಹಾಕ್ಬೋದು, ಅಲ್ಲೆಕೋಸನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಈಗ ನಾನು ಕ್ಯಾರೆಟು ಮತ್ತು ಈರುಳ್ಳಿ ಹಾಕಿದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರುವಂಥದ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರ್ಫುಲ್ ಆಗಿರುತ್ತೆ ಹಾಕಿದ್ರೆ. ಇದನ್ನು ಯಥೇಚ್ಛವಾಗಿ ಹಾಕಿದ್ರೂ ಕೂಡ ನಡೆಯುತ್ತೆ. ನೋಡಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನೂ ಯೂಸ್ ಮಾಡಿದ್ದೀನಿ ಖಾರಕ್ಕೆ. ಸ್ವಲ್ಪ ಕರಿಬೇವಿನ ಎಲೆಗಳು ಈ ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಕೈಯಲ್ಲೇ ಈ ರೀತಿ ಕಿತ್ತಾಕಿದ್ರೆ ಅದರ ಸ್ಮೆಲ್ ಹೆಚ್ಚಾಗುತ್ತೆ. ನೋಡಿ, ಈಗ ಇದಕ್ಕೆಲ್ಲ ಹಾಕಿದೆ. ಈಗ ಕೊನೆಯದಾಗಿ ಉಪ್ಪು ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೋಣ. ನೋಡಿ, ಈಗ ಇದು ಎಲ್ಲ ಹಾಕಿದೆ. ಈಗ ಎಲ್ಲನೂ ಇದನ್ನು ಕೈಯಲ್ಲೇ ಹೊಂದಿಸೋಣ, ಸ್ಪೂನಲ್ಲಿ ಆಗೋದಿಲ್ಲ. ಕೆಲವೊಂದು ಪದಾರ್ಥಗಳನ್ನು ಮಿಕ್ಸ್ ಮಾಡಬೇಕಾದ್ರೆ ಕೈನೇ ಯೂಸ್ ಮಾಡಬೇಕು. ಅದಕ್ಕೆ ಆಗ ಕೈಲಿರುವಂಥ ಒಳ್ಳೆಯ ಅಂಶಗಳು ನಾವು ಮಾಡ್ತಾಯಿರೋ ಪದಾರ್ಥದ ಮೇಲೂ ಕೂಡ ಬೀಳುತ್ತೆ. ಹಿಂದೆ ಊಟ ತಿಂಡಿ ಮಾಡಿಸ್ಬೇಕಾದ್ರೆ ಮಕ್ಕಳಿಗೆ ಸ್ಪೂನಲ್ಲಿ ಮಾಡಿಸ್ತಾನೇ ಇರಲಿಲ್ಲ. ಕೈಯಲ್ಲೇ ಅನ್ನ ಹಾಕ್ಕೊಂಡು, ಒಂದಷ್ಟು ಅನ್ನ ಒಂದು ಬೌಲ್ಗೋ ತಟ್ಟೆಗೋ ಹಾಕ್ಕೊಂಡು ಕಿವುಚಿ ಚೆನ್ನಾಗಿ ತಿನ್ನಿಸ್ತಾಯಿದ್ರು. ಆಗ ಕೈನಲ್ಲಿರುವಂಥ ಒಳ್ಳೆಯ ಅಂಶಗಳು ಕೂಡ, ಪಾಸಿಟಿವ್ ಅಂಶಗಳು ಕೂಡ ನಾವು ಮಕ್ಕಳಿಗೆ ತಿನ್ನಿಸುವಂಥ ಆಹಾರದಲ್ಲಿ ಸೇರ್ತಾಯಿತ್ತು. ಅದಕ್ಕೆ ಹೇಳೋದು ಅಮ್ಮನ ಕೈ ತುತ್ತು ಅಂತ. ಈಗಲೂ ಕೂಡ ಕೆಲವು ಕಡೆ ಬೆಳದಿಂಗಳಲ್ಲಿ ಕೂತ್ಕೊಂಡು ಒಂದಷ್ಟು ತಿಂಡಿಗಳನ್ನು ಮಾಡಿ ಇಟ್ಕೊಂಡು, ಅನ್ನ ಎಲ್ಲನೂ ಇಟ್ಕೊಂಡು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕಲಸಿ ಕೈ ತುತ್ತ ನೀಡುವಂಥ ಪದ್ಧತಿನ ಈಗಲೂ ಕೂಡ ಕೆಲವರು ಮಾಡ್ತಾರೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀವಿ. ಈಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇದನ್ನು ಕಟ್ಲೆಟ್ ಆಕಾರಕ್ಕೆ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ಈ ರೀತಿ ಸಾಫ್ಟಾಗಿದೆ. ಈಗ ನಮಗೆ ಯಾವ ಆಕಾರಕ್ಕೆ ಬೇಕೋ, ನಾವು ಎಷ್ಟು ಮಾಡ್ತೀವಿ ಅಷ್ಟಕ್ಕೆ ಹಿಟ್ಟು ತೊಗೊಂಡು ಈ ರೀತಿ ಪ್ರೆಸ್ ಮಾಡಿ ವಡೆ ಆಕಾರಕ್ಕೆ ಮಾಡ್ಕೊಳ್ಳೋಣ. ಈ ರೀತಿ ಪ್ರೆಸ್ ಮಾಡಿ ಮೊದಲಿಗೆ ಒಂದು ತಟ್ಟೆನಲ್ಲಿ ಇಟ್ಕೊಳ್ಳೋಣ.
ನೋಡಿ ಈ ರೀತಿ ಕಟ್ಲೆಟ್ನ ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಡೀಪ್ ಫ್ರೈ ಮಾಡೋಣ ಅಥವಾ ಶಾಲೋ ಫ್ರೈನೇ ಮಾಡೋಣ. ಅಂದರೆ ಕೆಲವರು ಎಣ್ಣೆಯಲ್ಲಿ ಪೂರ್ತಿ ಕರೆದ್ರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ಕೊಡಬೇಕಾದ್ರೆ ಇದನ್ನು ಸ್ವಲ್ಪ ಎಣ್ಣೆ ಯೂಸ್ ಮಾಡಿ ಕರೆದ್ರೆ ಚೆನ್ನಾಗಿರುತ್ತೆ. ಇದನ್ನು ಡೀಪ್ ಫ್ರೈನಾದರೂ ಮಾಡ್ಬೋದು ಅಥವಾ ಶಾಲೋ ಫ್ರೈನಾದರೂ ಮಾಡ್ಬೋದು. ಬೇಕಾದ್ರೆ ಇದನ್ನು ಕಾರ್ನ್ಫ್ಲೋರ್ 1-2 ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಕಲಸಿ ಆ ಸ್ಲರ್ರಿಗೆ ಇದನ್ನು ಹಚ್ಚಿ ನೆಕ್ಸ್ಟು ಇದನ್ನು ಬ್ರೆಡ್ ಕ್ರಮ್ಸ್ ಮೇಲೆ ಅಂಟಿಸಿ ಅದನ್ನು ಕೂಡ ಮಾಡ್ಬೋದು, ಅಥವಾ ರವೆನ ಯೂಸ್ ಮಾಡೋ ಕೂಡ ಮಾಡ್ಬೋದು. ಈಗ ನಾವು ಇಷ್ಟೇ ಮಾಡೋಣ, ಸಾಕು. ಸಿಂಪಲ್ಲಾಗಿ ಅವಲಕ್ಕಿ ಕಟ್ಲೆಟ್. ನೋಡಿ, ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು 4 ಸ್ಪೂನು ಎಣ್ಣೆನ ಹಾಕಿದ್ದೀನಿ, ಹೆಚ್ಚು ಹಾಕಿಲ್ಲ. ಈಗ ಅದಕ್ಕೆ ಈ ರೀತಿ ಕಟ್ಲೆಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕೋಣ. ಈಗ ಇದು 1-2 ನಿಮಿಷ ಸ್ವಲ್ಪ ಬೇಯಲಿ. ಅಂದರೆ ಫ್ಲೇಮು ಮೀಡಿಯಮ್ ಫ್ಲೇಮೇ ಇರಲಿ. ಐ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಬೇಯೋದಿಲ್ಲ, ಮೇಲ್ಗಡೆ ಮಾತ್ರ ಕಪ್ಪಾಗುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮ್ಲಿ ಇಟ್ಟು 1-2 ನಿಮಿಷ ಬೇಯಿಸೋಣ. ನೋಡಿ, ಬೇಯ್ತಾ ಇದೆ. ಈಗ ಇದನ್ನು ಇನ್ನೊಂದು ಕಡೆಗೆ ಸ್ವಲ್ಪ ತಿರುವಾಕೋಣ. ನೋಡಿ, ಅವಲಕ್ಕಿ ಕಟ್ಲೆಟು ರೆಡಿಯಾಗಿದೆ. ಇದು ಸಿಂಪಲ್ ಆದಂಥ ಅಡುಗೆ. ಅವಲಕ್ಕಿನಲ್ಲಿ ಐರನ್ ಅಂಶ ಇರೋದ್ರಿಂದ ಯಥೇಚ್ಛವಾಗಿ ಮಕ್ಕಳಿಗೆ ಆಗಾಗ್ಗೆ ಏನಾದರೂ ಈ ಥರ ಮಾಡಿ ಕೊಡ್ತಾ ಇರಬೇಕು. ಅದರಲ್ಲಿರುವಂಥ ಒಳ್ಳೆಯ ಅಂಶಗಳು ಕೂಡ ಮಕ್ಕಳಿಗೆ ಸೇರುತ್ತೆ. ಮಕ್ಕಳು ಅಂತಲ್ಲ, ಎಲ್ಲರೂ ಕೂಡ ಇದನ್ನು ತಿನ್ಬೋದು. ಬೆಳಗಿನ ಉಪಹಾರಕ್ಕೂ ತಿನ್ಬೋದು, ಸಂಜೆ ಕಾಫಿ ಟೀ ಟೈಮ್ಲೂ ಕೂಡ ತಿನ್ಬಹುದು. ಮತ್ತು ಮಕ್ಕಳು ಕಾನ್ವೆಂಟಿಂದ ಬಂದಾಗ ಅವರಿಗೆ ಈ ರೀತಿ ವೆರೈಟಿಯಾಗಿ ಮಾಡಿಕೊಟ್ರೆ ಅವರು ಕೂಡ ಇದರಲ್ಲಿ ಏನು ಐಟಮ್ಸ್ ಇದೆ ಅಂತ ನೋಡಲ್ಲ, ಅವರಿಗೆ ಟೇಸ್ಟ್ ಮುಖ್ಯ. ಅದರಿಂದ ಅವರು ತಿಂತಾರೆ. ನನ್ನ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ಒಂದು ಪುಟ್ಟದಾದ ಒಂದು ಲೈಕನ್ನು ಕೊಡಿ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.